ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಸಂದೀಪ್. ಒಂದು ವಿಶೇಷವಾದಂತಹ ಅಡಿಗೆ ಎಣ್ಣೆ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಆರೋಗ್ಯಕ್ಕೆ ತುಂಬ ಅವಶ್ಯಕತೆ ಇರುವಂಥದ್ದು. ಇವತ್ತಿನ ದಿನಮಾನದಲ್ಲಿ ಇವತ್ತು ಹೊರಗಡೆ ಸಿಗ್ತಾ ಇರುವಂತಹ ಎಣ್ಣೆಯಲ್ಲಿ ಎಷ್ಟೆಲ್ಲ ಕಲಬೆರಕೆ ಆಗ್ತಿದೆ. ಹಾಗಾಗಿ ಈ ಒಂದು ನಿಟ್ಟಿನಿಂದ ಇವತ್ತು ನಮ್ಮ ಸ್ವದೇಶಿ ಕಂಪನಿಯ ಒಂದು ಆಕ್ಟಿವ್ ರೈಸ್ ಬ್ರೌನ್ ಆಯಿಲ್ ಅನ್ನುವಂತಹ ಒಂದು ಎಣ್ಣೆ ಬಗ್ಗೆ ಇನ್ಫಾರ್ಮೇಷನ್. ಮೈ ಡಿಯರ್ ಫ್ರೆಂಡ್ಸ್, ಅಕ್ಕಿಯ ಗಟ್ಟಿಯಾದ ಒಂದು ಕಂದು ಬಣ್ಣದ ಒಂದು ಹೊರಪದರ ಏನು ಇರುತ್ತೆ, ಹೊಟ್ಟು ಅದರಿಂದ ರೆಡಿ ಮಾಡಿರುವಂತಹ ಒಂದು ಎಣ್ಣೆ. ಇದರಲ್ಲಿ ಅತ್ಯಂತ ಪೌಷ್ಟಿಕಾಂಶ ಇರುತ್ತೆ. ಜೊತೆಗೆ 100 ಗ್ರಾಮ್ಗೆ 1350 mg ಒರೈಜಿನಲ್ ಕ್ವಾಂಟಿಟಿ ಇರುವಂಥದ್ದು ತುಂಬ ವಿಶೇಷ. ಮೈ ಡಿಯರ್ ಫ್ರೆಂಡ್ಸ್, ಒರೈಜಿನಲ್ ಕ್ವಾಂಟಿಟಿ ಜಾಸ್ತಿ ಇದೆ ಅಂತ ಹೇಳಿದ್ರೆ ಅದು ವೆರಿ ಪವರ್ಫುಲ್ ಆ್ಯಂಡ್ ತುಂಬ ಆರೋಗ್ಯಕ್ಕೆ ಒಳ್ಳೆದಿರುವಂತಹ ಒಂದು ಎಣ್ಣೆ ಅಂತ. ಓಕೆ, ಕೆಟ್ಟ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡುತ್ತೆ. ಜೊತೆಗೆ 15% ಕಡಿಮೆ ತೈಲ ಅಂದರೆ ಹೀರಿಕೊಳ್ಳುವಂತಹ ಒಂದು ಸಾಮರ್ಥ್ಯ ಈ ಎಣ್ಣೆಯಲ್ಲಿರುತ್ತೆ. ಆಮೇಲೆ ಕಡಿಮೆ ಕ್ಯಾಲೋರಿ ಇರುವಂತಹ ಎಣ್ಣೆ. ಆಮೇಲೆಗಡೆ ರುಚಿಯನ್ನು ಜಾಸ್ತಿ ಮಾಡ್ತದೆ. ಎಣ್ಣೆ ಕಮ್ಮಿ ಬಳಸುವಂತಹ ಒಂದು ಪ್ರಕ್ರಿಯೆಗೆ ನಮಗಿದು ಸಪೋರ್ಟ್ ಮಾಡುತ್ತೆ. ಜೊತೆಗೆ ಮೇಜರಾಗಿ ಕಣ್ಣಿನ ಸಮಸ್ಯೆಗೆ ಇದು ಕೆಲಸ ಮಾಡುತ್ತೆ. ಕಣ್ಣಿನ ಆರೋಗ್ಯವನ್ನು ಚೆಂದ ಇಟ್ಕೊಳ್ಳುತ್ತೆ. ಆಮೇಲೆಗಡೆ ಟ್ರಾನ್ಸ್ ಫ್ಯಾಟ್ ಫ್ರೀ ಇರುವಂಥದ್ದು, ಯಾವುದೇ ರೀತಿ ಫ್ಯಾಟಿಗೆ ಸಂಬಂಧಪಟ್ಟ ಹಾಗೆ ಇದು ನಮಗೆ ಹಾನಿ ಮಾಡೋದಿಲ್ಲ. ಜೊತೆಗೆ ವಿಶೇಷವಾಗಿ ಇದರಲ್ಲಿ ವಿಟಮಿನ್ ಎ ಮತ್ತು D2 ಇರುವಂಥದ್ದು ವಿಶೇಷ. ಇದನ್ನು ಯಾಕೆ ಬಳಸಬೇಕು ಅಂತ ಹೇಳಿದ್ರೆ, ಇವತ್ತು ಇಷ್ಟೆಲ್ಲ ಹೊರಗಡೆ ಇರುವಂತಹ ಕಲಬೆರಕೆ ಪದಾರ್ಥಗಳು ನಮಗೆ ಎಷ್ಟು ಹಾನಿ ಮಾಡ್ತಿದೆ ಅಂತ ಹೇಳಿದ್ರೆ, ಎಕ್ಸಾಂಪಲ್ ದರ್ಶನ್ ಅವ್ರದ್ದು ಒಂದು ಯಜಮಾನ ಮೂವಿ ಇದೆ. ಆ ಮೂವಿನ ನೋಡಿದರೆ ನಿಮಗೆ ಎಣ್ಣೆ ಬಗ್ಗೆ ಗೊತ್ತಾಗತ್ತೆ. ಡೆಫಿನೆಟ್ಲಿ ಇವತ್ತು ನಾವು ಹೊರಗಡೆ ಬಳಸ್ತಾ ಇರುವಂತಹ ಎಣ್ಣೆಯಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಒಂದು ಎಕ್ಸಾಂಪಲ್ ಮುಖಾಂತರ ನಿಮಗೆ ಅರ್ಥ ಮಾಡಿಸ್ತೀನಿ. ಓಕೆ, ಒಂದು ಎಕ್ಸಾಂಪಲ್, ಒಂದು ಸೂರ್ಯಕಾಂತಿ ಎಣ್ಣೆ ಆಗಿರ್ಬೋದು ಅಥವಾ ಶೇಂಗಾ ಬೀಜದ ಎಣ್ಣೆ. ಒಂದು ಶೇಂಗಾ ಬೀಜದ ಎಣ್ಣೆ 1 ಲೀಟರ್ ಎಣ್ಣೆ ರೆಡಿ ಮಾಡೋದಕ್ಕೆ ಮಿನಿಮಮ್ 4ರಿಂದ 5 kg ಶೇಂಗಾ ಬೀಜ ಬೇಕಾಗತ್ತೆ. ಇವತ್ತು 100, 150, 180 ಚಿಲ್ಲರೆ 1 kgಗೆ ಶೇಂಗಾ ಬೀಜ ಇದೆ. ಜಸ್ಟ್ 100 ರೂಪಾಯಿ ಇಟ್ಕೊಳ್ಳೋಣ. 100 ರೂಪಾಯಿಗೆ 1 kg ಬೀಜ ಬೇಕು. ಓಕೆ, ತೊಗೊಬಂದ್ವಿ. ಅಲ್ಲಿಗೆ 4ರಿಂದ 5 kg ಹಾಕಬೇಕು ಎಣ್ಣೆ ರೆಡಿ ಮಾಡಬೇಕಂದ್ರೆ. ನಾವು ಜಸ್ಟ್ 4 kg ಲೆಕ್ಕ ಇಟ್ಕೊಂಡ್ರೆ 400 ರೂಪಾಯಿ ಆಯಿತು. 400 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಶೇಂಗಾ ಬೀಜ ತಂದು ಎಣ್ಣೆ ಹಾಕಿದ್ವಿ. ಅದನ್ನು ಕಂಪ್ಲೀಟ್ ಗಾಣ ಹಾಕಿ ರೆಡಿ ಮಾಡೋದಕ್ಕೆ ಒಂದು 200 ರೂಪಾಯಿ, ಪ್ಯಾಕಿಂಗ್ ಒಂದು 100 ರೂಪಾಯಿ. ಪ್ಯಾಕಿಂಗ್ ಬೇಡ, ಸ್ವಂತ ಇರೋದ್ರಿಂದ 200 ರೂಪಾಯಿ. ಮ್ಯಾಕ್ಸಿಮಮ್ 600+ ನಾವು ಇನ್ಕಮನ್ನು ಅಲ್ಲಿ ಹಾಕ್ತೀವಿ. ಇನ್ವೆಸ್ಟ್ಮೆಂಟ್ ಮಾಡಿ 1 ಲೀಟರ್ ಎಣ್ಣೆನ ರೆಡಿ ಮಾಡ್ತೀವಿ. ಇವತ್ತು ನಮ್ಮ ಕೈಗೆ ಸಿಗ್ತಾ ಇರುವಂಥದ್ದು ಕೇವಲ 150-200 ರೂಪಾಯಿ ಒಳಗಡೆನೇ ಸಿಗ್ತಾ ಇದೆ ಮೈ ಡಿಯರ್ ಫ್ರೆಂಡ್ಸ್. ಎಸ್ ಸರ್ ನೋ. ಹಾಗಾಗಿ ನಾವಿವತ್ತು ಬಳಸ್ತಾ ಇರುವಂಥ ಎಣ್ಣೆಯಲ್ಲಿ ಸಿಕ್ಕಾಬಟ್ಟೆ ಕೆಮಿಕಲ್ ಮಿಕ್ಸ್ ಆಗ್ತಿದೆ. ಆದ್ದರಿಂದ ಏನಾಗ್ತಿದೆ, ಚಿಕ್ಕ ವಯಸ್ಸಿಗೆ ಲೇಡೀಸ್ ಇವತ್ತು ಮೆಚುರಿಟಿಗೆ ಬರ್ತಾ ಇದ್ದಾರೆ. ತುಂಬ ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಬರ್ತಾ ಇದೆ. ಇವತ್ತು ಸ್ಕಿನ್ ಹಾಳಾಗ್ತಾ ಇದೆ, ಕೂದಲುವಂಥ ಸಮಸ್ಯೆ ಜಾಸ್ತಿ ಆಗ್ತಿದೆ, ಟೆನ್ಷನ್ ಜಾಸ್ತಿ ಆಗ್ತಿದೆ. ಅದರಲ್ಲೂ ಇವತ್ತು ಫಾಸ್ಟ್ ಫುಡ್ ಅಂತ ನಾವು ತುಂಬ ತಿಂತಾ ಇರೋದ್ರಿಂದ ಅಲ್ಲಿ ಬಳಸುವಂತಹ ಎಣ್ಣೆ ಕಂಪ್ಲೀಟ್ಲಿ ಅದು ಕಲಬೆರಕೆ ಎಣ್ಣೆ ಆಗಿರುತ್ತೆ. ಇವತ್ತು ಹೊರಗಡೆ ಯಾವುದೆಲ್ಲ ಎಣ್ಣೆ ಬಳಸ್ತಾ ಇದ್ದೀವಿ ಅದೆಲ್ಲದೂ ಕೂಡ ನಮಗೆ ಆರೋಗ್ಯಕ್ಕೆ ಸೇಫ್ ಅಲ್ಲ ಮೈ ಡಿಯರ್ ಫ್ರೆಂಡ್ಸ್. ಹಾಗಾಗಿ ಆ ಎಣ್ಣೆನ ದಯವಿಟ್ಟು ನೀವು ತ್ಯಜಿಸಿ. ಇಲ್ಲಿವರೆಗೂ ಏನೆಲ್ಲ ಎಣ್ಣೆ ಬಳಸ್ತಾ ಇದ್ದೀರಾ ಅದು ಇವತ್ತಿಗೆ ಕೊನೆ ಆಗಲಿ. ಇವಾಗ ತಂದಿರೋದಿತ್ತು ಅಂತ ಹೇಳಿದ್ರೆ ಅದು ಖಾಲಿ ಆಗಲಿವರೆಗೂ ಅದೇ ಲಾಸ್ಟ್. ಮತ್ತೆ ಏನಾದರೂ ಎಣ್ಣೆ ಬಳಸೋದಿದೆ ಅಂತ ಹೇಳಿದ್ರೆ ಒಂದು ಬ್ಯೂಟಿಫುಲ್ ಎಣ್ಣೆ ಇದು. ನೀವು 1 ಟೈಮ್ 1 ಲೀಟ್ರ್ ಬಳಸಿ ನೋಡಿ, ಅವಾಗ ನಿಮಗೆ ಗೊತ್ತಾಗತ್ತೆ. ಆ ಒಂದು ಎಕ್ಸ್ಪೀರಿಯನ್ಸ್ ಮೇಲ್ಗಡೆ ನೀವು ಡಿಸೈಡ್ ಮಾಡ್ಬೋದು. ಅಷ್ಟು ಪವರ್ಫುಲ್ ಕ್ವಾಲಿಟಿ ಇರುವಂತಹ ಒಂದು ಎಣ್ಣೆ ಆಕ್ಟಿವ್ ರೈಸ್ ಬ್ರೌನ್ ಆಯಿಲ್ ಮೈ ಡಿಯರ್ ಫ್ರೆಂಡ್ಸ್. ಇದು ಕೇವಲ ಮೋದಿ ಕೇರಲ್ಲಿ ಮಾತ್ರ ಸಿಗುವಂಥದ್ದು, ಹೊರಗಡೆ ಎಲ್ಲೂ ಸಿಗೋದಿಲ್ಲ. ಸಿಕ್ಕರೂ ಕೂಡ ಇದಕ್ಕೆ ಸರಿಸಮಾನಾದಂಥ ಕ್ವಾಲಿಟಿ ಎಲ್ಲೂ ಸಿಗೋದಿಲ್ಲ. ಇದಕ್ಕೆ ನಾನು ಗ್ಯಾರಂಟಿ ಮೈ ಡಿಯರ್ ಫ್ರೆಂಡ್ಸ್. ಹಾಗಾಗಿ ನಮ್ಮ ಸ್ವದೇಶಿ ಕಂಪನಿಯ ಆಕ್ಟಿವ್ ರೈಸ್ ಬ್ರೌನ್ ಆಯಿಲನ್ನು ಪ್ರತಿಯೊಬ್ಬರು ಬಳಸಿ. ಆ್ಯಂಡ್ ನೀವು ಬಳಸಿ ನಿಮಗೆ ಸರಿ ಅನಿಸಿದರೆ ಅದನ್ನು ದಯವಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಅದನ್ನು ಶೇರ್ ಮಾಡಿ, ಅವರು ಕೂಡ ಬಳಸೋ ಥರ ಮಾಡಿ. ಯಾಕೆಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಸೇರಿ ಸ್ವದೇಶಿ ಕಂಪನಿಯ ಪದಾರ್ಥ ಬಳಸಬೇಕು, ಜೊತೆಗೆ ಬಳಸುವಂತೆ ಮಾಡುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಲೈಕು ಕಮೆಂಟು ಅದರ ಅವಶ್ಯಕತೆ ಇಲ್ಲ. ಜಸ್ಟು ನೀವು ಬಳಸಿ ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ. ದೇಶಕ್ಕೆ ಒಂದು ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಸಹಾಯ ಆಗುತ್ತೆ. ಥ್ಯಾಂಕ್ ಯು.